ಇನ್ನು ಪ್ರಮುಖವಾಗಿ ಹೋರಾಟ ವಿಚಾರ ಅಂತ ಬಂದಾಗ ಅಂದರೆ ಈ ತುಮಕೂರಿನಲ್ಲಿ ಆಗ್ತಾ ಇರುವಂಥ ಹೇಮಾವತಿಯ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅಂತೂ ದಾಖಲಿಸಿಕೊಳ್ಳಲಾಗಿದೆ. ಹೇಮಾವತಿ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಷೇಧಾಜ್ಞೆ ಉಲ್ಲಂಘಿಸಿದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಇಬ್ಬರು ಸ್ವಾಮೀಜಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಕಾಮಗಾರಿ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ವಿಚಾರ. ನೋಡಿ, ಹೇಮಾವತಿ ಪ್ರತಿಭಟನಾಕಾರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಷೇಧಾಜ್ಞೆ ಉಲ್ಲಂಘಿಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಗೆ ಇಬ್ಬರು ಸ್ವಾಮೀಜಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಮಠಾಧಿಪತಿಗಳ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ತುಮಕೂರು ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೋರಾಟ ಮಾಡಿದವರ ವಿರುದ್ಧ ಎಫ್ಐಆರ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಎಚ್ಚರಿಕೆ. ಈಗ ಎಫ್ಐಆರ್ ಆಗ್ತೀರಿ ಅಂದ ತಕ್ಷಣ ಹೋರಾಟ ಅಂತೂ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಉಗ್ರ ರೀತಿಯ ಹೋರಾಟ ಇರುತ್ತೆ ಅಂಥೇಳಿ ಯಾವ ಸ್ವಾಮೀಜಿಗಳು ಅಂತೇಳಿ ಉಲ್ಲೇಖ ಮಾಡಿಲ್ಲ. ಬಟ್ ಇಬ್ಬರು ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಆಗಿದೆ ಅನ್ನೋದು. ಕೆಲಸ ಕಾಮಗಾರಿ ಮಾಡ್ತೀವಿ ಅಂತ ಏನು ಹೊರಟ್ರೆ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮ ತಾಲೂಕಿನಲ್ಲಾಗ್ಬೋದು, ತುಮಕೂರು ಜಿಲ್ಲೆ ರೈತರು, ಮಠಾಧಿಪತಿಗಳು ಮತ್ತು ಎಲ್ಲ ರೈತ ಸಂಘದ ಮುಖಂಡರುಗಳು, ಎಲ್ಲ ಪಕ್ಷಾತೀತವಾಗಿ ಇದು ಹೋರಾಟ. ಯಾವುದು ಒಂದು ಪಕ್ಷದ ಹೋರಾಟ ಅಲ್ಲ. ಇದು ರೈತರ ಪಕ್ಷ ರೈತರು ಹೋರಾಟ ಕಿಚ್ಚೆತ್ತಿದೆ. ಮತ್ತು ಇವ್ರ ಕಾನೂನು ಪ್ರಕಾರ ಏನಿದೆ, ಟೆಕ್ನಿಕಲ್ ಕಮಿಟಿ ಏನಿದೆ, ಅದನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಆಗುವವುಗಳನ್ನ ಚರ್ಚೆ ಮಾಡಬೇಕು. ಇವ್ರು ಬೇಕಾದಂತೆ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಜನಗಳಿಗೆ, ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ನ ಮಾಡೋಕ್ಕೆ ಮುಂದುವರೆದಿದೆ. ಹಿಂದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ, ಇದು ಅವೈಜ್ಞಾನಿಕ. ಇದು ಏನಾದರೂ ಎಕ್ಸ್ಪ್ರೆಸ್ ಕೆನಲ್ ಆದೇ ಆಗಿದರೆ ಮೂಲ ಪ್ರಾಜೆಕ್ಟು ಡಿಸ್ಟರ್ಬ್ ಆಗುತ್ತೆ ಮತ್ತು ರೈತರುಗಳಿಗೆ, ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಸುಮಾರು 600 ಕೋಟಿ ವೆಚ್ಚ ಮಾಡಿ ಕೆನಲ್ನ ವೈಡ್ನಿಂಗ್ ಮಾಡಿದೆ. ಆ ವೈಡ್ನಿಂಗ್ ಮಾಡಿರೋದ್ರಿಂದ